ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಹೊಸಪೇಟೆಯ ವಿಜಯನಗರ ಕಾಲೇಜು ಮುಂಭಾಗದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದವರೆಗೆ ಸಾಗಿತು. ಪ್ರತಿಭಟನಾಕಾರರು ಸುಮಾರು 100 ಅಡಿ ಉದ್ದ ಮತ್ತು 40 ಅಡಿ ಅಗಲದ ಬ್ಯಾನರ್ ಹಿಡಿದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ, ಅಮೆರಿಕದೊಂದಿಗೆ ಮೈತ್ರಿ ಮಾಡಿಕೊಂಡ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಎಂಬ ಘೋಷಣೆಗಳು ಮೊಳಗಿದವು. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧದಿಂದಾಗಿ ತೈಲ ಖರೀದಿ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರು ಅಮೆರಿಕದ ಒತ್ತಡಕ್ಕೆ ಮಣಿಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಯುವ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ಅಮೆರಿಕದ ಇಂಗಿತದಂತೆ ಅದಾನಿ ಮತ್ತು ಅಂಬಾನಿ ಕಂಪನಿಗಳಿಗೆ ತೈಲ ತುಂಬಿಸಿಕೊಳ್ಳಲು ಮೋದಿ ಸರ್ಕಾರ ಸೂಚಿಸುತ್ತಿದೆ. ವಿದೇಶಿ ಅಧ್ಯಕ್ಷರ ಮಾತುಗಳನ್ನ ಕೇಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಘನತೆಗೆ ಧಕ್ಕೆ ತರುತ್ತಿದ್ದಾರೆ ಎಂದು ದೂರಿದ್ದಾರೆ. ಈ ಕೂಡಲೇ ಈ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಇದು 100/40 ಬ್ಯಾನರ್ ಮಾಡಿ ಇವತ್ತು ಮೋದಿ ಕಾಂಪ್ರಮೈಸ್ ಅಂತಂದೇಳಿ ಪ್ರತಿಭಟನೆ ಇಟ್ಕೊಂಡಿದೀವಿ ನಾವು. ಏನಕ್ಕಂತಂದ್ ಹೇಳಿದ್ರೆ, ಇತ್ತೀಚೆಗೆ ಒಂದು ತೈಲ ಖರೀದಿ ಮಾಡ್ಬೇಕಂತಂದ್ ಹೇಳಿದ್ರೆ, ರಷ್ಯಾ ಡೀಲ್ ಮಾಡ್ಬೇಕಂತಂದ್ ಹೇಳಿದ್ರೆ ರಷ್ಯಾ ಡೈರೆಕ್ಟ್ ಕೊಡಕ್ ರೆಡಿ ಇದ್ರು ಕೂಡ ಅಮೆರಿಕ ಸೈನ್ ಮಾಡಿದ್ಮೇಲೆ ಮೋದಿ ಅವರು ಖರೀದಿ ಮಾಡ್ತಾ ಇದ್ದಾರೆ. ಇವತ್ತಿಗೆ ಹೆಂಗಾಗ್ತಾ ಇದೆ ಅಂತಂದ್ ಹೇಳಿದ್ರೆ, ಬ್ರಿಟಿಷರಿಗೆ ನಾವು ಇಲ್ಲಿಂದ ಒದ್ದು ಓಡಿಸಿದೀವಿ, ಮೋದಿ ಅವರು ಬ್ರಿಟಿಷರನ್ನ ಮತ್ತೆ ನಮ್ಮ ದೇಶಕ್ಕೆ ಕರ್ಕೊಂಬರೋ ತರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೋದಿ ಕಾಂಪ್ರಮೈಸ್ ಅಂತಂದ್ ಹೇಳಿ ನಾವು ಪ್ರತಿಭಟನೆ ಹೊಂದ್ಕೊಂಡಿರೋದು. ಸರ್ ಸರ್ ಅವರು ಮೋದಿ ಅವರು ಏನ್ ಡಿಮ್ಯಾಂಡ್ ಅಂತಂದ್ ಹೇಳಿದ್ರೆ, ಅಷ್ಟು ಸರಿ ಟ್ರಂಪ್ ಹೇಳ್ತಾ ಇದಾರೆ ಪಾಕಿಸ್ತಾನ ಯುದ್ಧ ನಾನೇ ನಿಲ್ಸಿದೆ ಅಂತಂದೇಳಿ ಹೇಳ್ತಾ ಇದಾರೆ. ಹೇಳಿದ್ರು ಕೂಡ ಇವರು ಒಂದು ರಿಪ್ಲೈ ಮಾಡ್ತಾ ಇಲ್ಲ. ಅವ್ರಿಗೆ ಏನಕ್ಕೆ ಹೆದರ್ತಾ ಇದ್ದಾರೆ? ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಇದೆ, ಏನಕ್ಕೆ ಹೆದರಿ ಇದು ಮಾಡ್ತಾ ಇದಾರೆ? ಅವ್ರಿಗೆ ಏನಕ್ಕೆ ಆನ್ಸರ್ ಮಾಡ್ತಾ ಇಲ್ಲ ಅಂತಂದೇಳಿ ನಾವು ಕೇಳೋದು. ಅದು ಹೇಳಿ ಅಂತಂದೇಳಿ ನಾವು ಪ್ರತಿಭಟನೆಗಳು ಹಮ್ಮಿಕೊಂಡಿರೋದು. ನನ್ನ ಹೆಸರು ಅಬು ತಾಹಿರ್, ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ ಮತ್ತು ವಿಜಯನಗರ ಜಿಲ್ಲೆ ಇನ್ಚಾರ್ಜ್. ನಮ್ಮ